ಈ ತರದ್ ಮನೆ ಎಲ್ಲ ಸಿಟಿಲಿ ಎಲ್ಲಿ ಸಿಗ್ತವೆ? ನಮ್ ತಾತ ಅವ್ರು ಕಟ್ಸಿರೋದು, ಅದಕ್ಕೆ ಇನ್ನು ಗಟ್ಟಿ ಮುಟ್ಟಾಗಿದೆ. ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಅಪ್ಪ ಬಾನು ರೆಡಿ ಆಗ್ತಾ ಇದ್ದಾಳೆ, ಬಂದ್ಬಿಡ್ತಾಳೆ. ನೀವು ಮಾತಾಡ್ತಾ ನೀವೇನ್ ತಿಂತೀರಾ? ಕಾಫಿ ಟೀ ಏನಾದ್ರು ಕುಡಿರಿ. ಹುಡುಗ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀನಿ. ನಿಮ್ಗೆ ಟೀ? ಒಳ್ಳೆ ಕೆಲಸ ಬೇರೆ ಇದೆ. ಹುಡುಗ ಅನ್ಸುತ್ತೆ. ಅಯ್ಯೋ ಚಚ್ಚು. ನಾನು ನಿಮ್ಗೆ ಚಾಕ್ಲೇಟ್ ತರ್ತೀನಿ, ಸರಿನಾ? ಐ ವಿಲ್ ಬಿ ಬ್ಯಾಕ್. ತಗೊಳ್ಳಿ. ಹೇ, ಹಾಯ್. ಐ ಆಮ್ ಅಡ್ವೊಕೇಟ್ ಅಶೋಕ್. ಪ್ರೀತಾ. ಹಾಯ್. ಹೇ, ಫೋನ್. ಫೆದರ್ ಟಚ್. ಫ್ರೆಶಾ? ನೋಡಕ್ ಹೇಗ್ ಕಾಣ್ಸತ್ತೆ? ನೋಡೋದಕ್ಕೆ ಫ್ರೆಶ್ ಆಗೇ ಇದೆ. ಸಿಗ್ನಲ್ ಎಲ್ಲ ಈಸಿಯಾಗಿ ಸಿಗುತ್ತಾ? ಹೌದಾ? ಹಲೋ. ಏ ಪ್ರೀತಾ, ಮೇಲ್ ನೋಡಿ. ಯಾರು? ಇಟ್ಸ್ ಮೀ ಅಶೋಕ್. ಮೇಲ್ ನೋಡಿ. ಲುಕ್ ಅಪ್. ಹಾಯ್, ಹೌ ಯು? ಫೈನ್. ಸ್ವಲ್ಪ ನಾವು ಸರಿ, ಮಿಕ್ಕಿದ ವಿಚಾರನ ಮಾತಾಡಿ ಮುಗಿಸ್ಬಿಡೋಣ. ಮಾತಾಡೋಣ. ನೀ ಮಾತಾಡೋದೇನಿದೆ ಗೊತ್ತಿದೆಯಲ್ಲ. ಹುಡುಗನ್ಗೆ ಒಂದ್ 20 ಗ್ರಾಮ್ ಬ್ರಾಸ್ಲೆಟ್, ಒಂದ್ 40 ಚೈನ್, ಮಿಕ್ಕಿದ್ದೆಲ್ಲ ಕೋಟು ಸೂಟ್ ಎಲ್ಲ ನೀವೇ ತೆಕೊಟ್ಬಿಡಿ. ಒಟ್ನಲ್ಲಿ ದೊಡ್ಡ ಚೌಟ್ರಿಲ್ಲೇ ಮದ್ವೆ ಮಾಡ್ಬೇಕು. ಆಮೇಲೆ ಒಂದ್ ಸಂತೋಷವಾದ ವಿಷಯ, ಹುಡುಗನ್ಗೆ ಪ್ರಮೋಷನ್ ಬಂದು GM ಆಗಿದ್ದಾನೆ. ಹೌದಾ? ತುಂಬಾ ಸಂತೋಷ. ಆದ್ರಿಂದ ಒಂದ್ ಕಾರ್ ತೆಕೊಟ್ಬಿಡಿ. ಆಮೇಲೆ ಮಿಕ್ಕಿದ್ದು ವಾಚು, ಮಂಚ ಅವೆಲ್ಲ ನೀವು ತೆಕೊಡ್ತೀರಾ. ಆಮೇಲೆ ಇದಕ್ ಮೇಲೂ ಏನಾದ್ರು ಮಾಡ್ಬೇಕು ನಿಮ್ ಹುಡುಗಿಗೆ ಅಂದ್ರೆ ಒಂದು ಮನೆ ಕಟ್ಕೊಟ್ಬಿಡಿ. ಇಲ್ಲ, ಏನು ಅಂದ್ರೆ ಇದಕ್ ಮುಂಚೆ ನೀವ್ ಹೇಳಿದ್ದೆಲ್ಲ ನನಗೆ ಗೊತ್ತಿತ್ತು, ಅದಕ್ಕೆ ಏರ್ಪಾಡು ಕೂಡ ಮಾಡ್ಕೊಂಡಿದ್ದೆ. ಆದ್ರೆ ಕಾರ್ ವಿಷಯನ ನನ್ಗೆ ಯಾರು ಹೇಳೇ ಇಲ್ವೇ. ಕಾರ್ ಇಲ್ದೇ ಇದ್ರೆ ಅಳಿಯನ್ಗೆ ಆಫೀಸಲ್ಲಿ ಮರ್ಯಾದೆ ಇರಲ್ವಲ್ಲ. ಅಲ್ಲ, ಅದು ಸರಿನೇ, ಆದ್ರೆ ದಿಢೀರ್ ಅಂತ ಹೇಳಿದ್ರೆ ಈಗ. ಓಕೆ, ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಹೇಳಿ, ನಾವು ಬೇರೆ ಕಡೆ ನೋಡ್ಕೊಳ್ಳೋಣ. ಅವಸರ ಪಡಕ್ ಹೋಗ್ಬಿಡಿ. ಬೇಕು ಅಂದ್ರೆ ಇವಾಗ 25,000 ಚಿನ್ನ ಜೊತೆ ಕಾರು ಕೊಡಿಸ್ತೀನಿ. ಮದುವೆ ಆಗಿ ಕೆಲವು ತಿಂಗಳಲ್ಲಿ ಮಿಕ್ಕಿದ 25,000 ಚಿನ್ನ ಕೊಡ್ತೀನಿ. ಅಯ್ಯಯ್ಯೋ, ಇವೆಲ್ಲ ಸರಿ ಹೋಗಲ್ಲ. ಎದಳ್ರಿ. ಅಯ್ಯೋ, ನಿಂತ್ಕೊಳ್ಳಿ. ಏನ್ರಿ ನೀವು ಎಲ್ಲಾ ವಿಷಯ ಲೇ, ನೀನ್ ಸುಮ್ನೆ ಇರೋ. ಇದೆಲ್ಲ ದೊಡ್ಡವ್ರು ಮಾತಾಡಿ ನಿರ್ಧಾರ ತಗೊಳ್ಳಂತದ್ದು. ದೊಡ್ಡವ್ರು ಮಾತಾಡಿ ಏನ್ ನಿರ್ಧಾರ ಮಾಡ್ತೀರಾ? ಚಿಕ್ಕವ್ರು ಮಾತಾಡಿದ್ರೆ ನಡೆಯೋ ಮದ್ವೆ ನಡೆಯಲ್ವಾ? ಇರಿ ಬಂದೆ. ಶಿವ, 25,000 ಕೊಡ್ತೀನಿ ಅಂತ ಇವಾಗ ಒಪ್ಕೋತೀಯ? ಕೊಡೋದಕ್ಕೆ ಲೇಟ್ ಆದ್ರೆ ಏನೋ ನಾವು ಸಾಲ ತಗೊಂಡಿರೋ ತರ ಇವ್ರು ಮಾತಾಡ್ತಾರೆ. ಇರಯ್ಯ, ಇದನ್ ಮನ್ಸಲ್ಲಿ ಇಟ್ಕೊಂಡು ತಂಗಿ ಹಿಂಸೆ ಕೊಡ್ತಾರೆ, ಅವಳು ಹತ್ಕೊಂಡ್ ಬರ್ತಾಳೆ. ನಾನ್ ಸುಮ್ನೆ ಇರ್ತೀನಾ? ಈ ಸಂಬಂಧ ಅಂದ್ರೆ ಬೇರೆ ಸಂಬಂಧ. ಇವ್ರ ಹತ್ರ ಬೆಡ್ಕೊತಾ ಇದೆಯಾ ನೀನು? ನಾಚಿಕೆ ಆಗಲ್ಲ ನಿನ್ಗೆ? ಬೈಕ್ ಬಂದಂಗ್ ಕೇಳ್ತೀಯಲ್ಲ. ಮಗನ್ ಎತ್ತಿರೋ ನಾನೇ ನಾಚಿಕೆ ಪಡ್ಬೇಕು. ಮಗನ್ ಎತ್ತಿದ್ರೆ ನಿನ್ಗೆ ಕೂಡ ಬೆಳ್ದೈತೆ. ಕೊಂಬೆ ಬೆಳ್ದಿದೆ ಏನಿವಾಗ? ನನ್ ಮಗನ್ನ ಬೆಳ್ಸಿ ಓದಿಸಿ ಇವಾಗ ಕೈ ತುಂಬಾ ಸಂಬಳ ಬರ್ತಾ ಇರೋದಕ್ಕೆ ನಾನೇ ಕಾರಣ. ನಾನೇ ಕೇಳ್ಬಾರ್ದು. ಹೌದಯ್ಯ, ಮಗನ್ ಓಡಿಸಿದ್ಯಾ, ಬೆಳ್ಸಿದ್ಯಾ, ಚೆನ್ನಾಗಿ ಓದಿಸಿದ್ಯಾ, ಯಾವಾಗ ಏನ್ ಬೇಕೋ ಅದನ್ನ ಕೊಡ್ಸಿದ್ಯಾ. ಸೈಕಲ್ ಬೇಕು ಅಂದಾಗ ಸೈಕಲ್ ಕೊಡ್ಸಿದ್ಯಾ, ಬೈಕ್ ಬೇಕು ಅಂದಾಗ ಬೈಕ್ ಕೊಡ್ಸಿದ್ಯಾ. ಯಾಕೆ ಸೈಜ್ ನೋಡಿ ಚಡ್ಡಿನೂ ಕೊಡ್ಸಿದ್ಯಾ. ಇವಾಗ ಒಂದ್ ವಯಸ್ಸಿಗೆ ಒಂದ್ ಹುಡುಗಿ ಬೇಕಾಗಿದೆ, ಇವಾಗ ಮಾತ್ರ ಕಾರ್ ಎತ್ಕೊಂಬ, ಬಂಗ್ಲೆ ಎತ್ಕೊಂಬ ಅಂತಿದ್ಯಲ್ಲ. ಇದ್ಯಾವನೇ? ನಾನ್ ಮಾತ್ರ ಕೇಳ್ತೀನಿ, ಎಲ್ಲಾರು ಕೇಳ್ತಾರೆ. ನಾನಾದ್ರೂ ಪರವಾಗಿಲ್ಲ, ಒಬ್ನೇ ಮಗ ಇರೋದ್ ನಂಗೆ. ನಿಮ್ಮ ಅಪ್ಪಂಗೆ ಇಬ್ಬಿಬ್ರು ಮಕ್ಳು ತಾನೆ, ವಸೂಲಿ ಎಲ್ ಮಾಡಲ್ವಾ? ಯೋ, ನೀನ್ ಆಚೆವನು ಅಂತ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ಕೊಚ್ಚಾಕ್ಬಿಡ್ತಾ ಇದ್ದೆ ನೀನ್ ಅಷ್ಟೇ. ಈ ರೌಡಿ ಕುಟುಂಬದ ಹತ್ರ ಹೆಣ್ತರದ್ ಬೇಡ, ನಡೀರೋ. ಹೋಗ. ಅವ್ನ್ ಚಿಕ್ಕ ಹುಡುಗ, ಹೋಗಯ್ಯ, ನಡೀರಿ. ನಿಂತ್ಕೊಳ್ಳಿ. ಬಾನು, ನಾನು ತಪ್ಪು ಮಾಡ್ಬಿಟ್ಟೆ ಅಮ್ಮ. ನಿನ್ ಹುಡುಗ ಇಷ್ಟ ಆಗಿದ್ರು ನಾನು ಜಗಳ ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಣ್ಣ, ನೀನೇನ್ ತಪ್ಪು ಮಾಡಿದ್ಯಾ? ನಿನ್ ತರ ಎಲ್ಲಾರು ಇರ್ಬೇಕು ಅಂತ ಅನ್ಕೋತ್ಯಾ, ಆದ್ರೆ ಹಾಗೆ ಯಾರು ಇಲ್ಲ. ಅದಕ್ಕೆ ತಾನೇ ನಿನ್ಗೆ ಕೋಪ ಬರೋದು. ನಾನ್ ಸಂತೋಷವಾಗಿರ್ಬೇಕು ಅಂತ ಕೋಪ ಮಾಡ್ಕೊಂಡೆ. ನೀನ್ ಯೋಚನೆ ಮಾಡ್ಬೇಡ, ನಿನ್ ಮೇಲೆ ನನಗ್ ನಂಬಿಕೆ ಇದೆ. ನೀನ್ ಆಸೆ ಪಟ್ಟ ಹಾಗೆ ನಾನು ಸಂತೋಷವಾಗಿರ್ತೀನಿ. ಮಗ, ಎಸ್ ಪೊಲೀಸ್ ತಾನೆ? ಆಗ್ಲೇ ಪ್ಲಾನ್ ಮಾಡಿದಾಗ ಎಲ್ರು ಒಂದೊಂದ್ ಪೊಸಿಷನ್ ಅಲ್ಲಿ ಇರಿ. ಹೌದು. ನೀನ್ ರೈಟ್ ಹೋಗು, ನೀನ್ ಸ್ಟ್ರೈಟ್ ಹೋಗು. ಯಾಕೋ ಸಿವಿಲ್ ಡ್ರೆಸ್ ಅಲ್ಲಿ ಬಂದಿದ್ದಾರೆ? ಯೂನಿಫಾರ್ಮ್ ಗಲೀಜಾಗಿರುತ್ತೆ. ಮನೇಲಿ ಗಂಡನ್ಗೆ ಹೊಗೆ ಕೇಳ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡ್ ಬಂದಿರ್ತಾರೆ. ಲೇ ಡಬ್ಬ ನನ್ ಮಗನೇ, ಇವ್ರುಗಳನ್ನ ಸ್ಕ್ವಾಡ್ ಅಂತ ಕರೀತಾರೆ. ಬಸ್ ಸ್ಟಾಪ್ ಅಲ್ಲಿ ಬಸ್ ಅಲ್ಲಿ ಹುಡುಗಿರ್ನ ಮುಟ್ಟೋರ್ ಏನಾದ್ರು ಸಿಕ್ಕಾಕೊಂಡ್ರು ಅಂತಿಟ್ಕೋ, ಬಾಡಿನ ಡ್ಯಾಮೇಜ್ ಮಾಡಿ ಬ್ಯಾಂಡೇಜ್ ಹಾಕಿ ಕಳ್ಸ್ಬಿಡ್ತಾರೆ. ಚುರುಕಾಗಿ ಹೇಳ್ಬೇಕು ಅಂದ್ರೆ ಇವರೆಲ್ಲಾರು ಹೆಣ್ಮಕ್ಳಿಗೆ ಬಾಡಿ ಗಾರ್ಡ್ ಇದ್ದಂಗೆ, ಅರ್ಥ ಆಯ್ತಾ? ಹಂಗಾದ್ರೆ ಇವಾಗ ಯಾರಾದ್ರೂ ಸಿಕ್ಕಾಕೊಂಡ್ರು ಅಂದ್ರೆ ಹುಚ್ಚ ಊಹಿಸ್ಬಿಡ್ತಾರೆ. ಲೈ ಅಶೋಕ ಎಲ್ಲೋ ಇರ್ತಾನೆ, ಫೋನ್ ಮಾಡ್ತೀನಿ ನೋಡಿ. ಫೋನ್ ಅವ್ನಿಗೆ. ಅಶೋಕ ಎಲ್ಲಿದನೋ ಗೊತ್ತಾಗ್ತಿಲ್ವೇ? ಇವನ್ಗೆ ವಿಧಿ ಬೂದಿ ಆಗುತ್ತೆ ಅನ್ಸುತ್ತೆ. ನವಿಲೇ
ಪಂಚರಂಗಿನ ವಿಲೆ ಜಿಗಿಸೋ ಅಂತರಂಗಿನ ವಿಲೆ. ನೋಡ್ದೆ ತಾನೆ ಸೆಕ್ಸಿ ಆಗಿರೋ ಒಂದು ಶೇರ್ ಆಟೋ ಯೂತ್ ಮಾತಾಡೋದಕ್ಕೆ ವೇಟ್ ಮಾಡ್ತಾ ಇದೆ. ಅದಕ್ಕೆ ನಿನ್ನ ಬರ ಕೇಳ್ದೆ. ಹೋಗ್ ಹುಷಾರ್ ಮಾಡ್ಕೋ ಹೋಗು. ಲೇ ಇವಾಗ ನನಗ್ ಬೇರೆ ಕೆಲ್ಸ ಇದೆ. ಬೀಗ ಕೊಡ. ಬೇಗ ಬೇಕಂತೆ ಅಂತ ಮುಖ್ಯವಾಗಿರೋ ಕೆಲಸ ಏನೋ, ಇದಕ್ಕಿಂತ ಮುಖ್ಯವಾಗಿರೋ ಕೆಲಸ ಏನೋ ಮಚ್ಚ. ನೋಡ್ದೆ ತಾನೆ. ಇವಾಗೇನ್ ಕ್ಯಾಚ್ ಹಾಕ್ಬೇಕಾ? ಹೌದು ಕಣೋ. ಹೋಗು ಹೋಗು. ಇವತ್ತು ಇವನ್ ಕತೆ ಹೆಂಗಾದ್ರು ಮಾಡಿ ಮುಗಿಸ್ಬೇಕು. ಹೋಗೋ ಮಗ ಹೋಗೋ. ಎಷ್ಟು ಹುಡ್ಗಿರ್ ಶೀಲನ ಕದ್ದಿರ್ತೀಯ ನನ್ನ ಮಗ ನೀನು. ಇವತ್ತ ಅವ್ರು ಹೊಡಿಯೋ ಏಟ್ಗೆ ಐಟಮ್ಗಳು ಅದ್ರೋಗ್ಬಿಡ್ಬೇಕು. ಹಲೋ. ಹಲೋ. ಸೆಂಟ್ ಬಗ್ಗೆ ಕೇಳ್ತಾನೆ. ನೀವ್ ಹಾಕಿರೋ ಪರ್ಫ್ಯೂಮ್ ಎಲಿಜಬೆತ್ ಆರ್ಡನ್ ತಾನೆ? ಅಲ್ಲಿವರೆಗೂ ಗೊತ್ತಾಯ್ತಾ? ಅಲ್ಲಿರ್ಬೇಕಾದ್ರೇನೆ ನನಗ್ ಗೊತ್ತಾಗೋಯ್ತು. ನಿಮ್ ಹೆಸರು? ಯಾಕೆ? ಇಲ್ಲ ಸುಮ್ನೆ ಮಾತಾಡ್ಸೋಣ ಅಂತ. ಮಾತಾಡ್ಸಿ. ಸರಿಯಾಗಿ ಸಿಕ್ಕಾಕೊಂಡ. ನೀವು ಪೊಲೀಸ್ ತಾನೆ? ನಿನಗ್ ಹೇಗ್ ಗೊತ್ತು? ಗೊತ್ತು ಮೇಡಮ್. ಓ, ಟಕ್ ಅಂತ ತಿರುಗಿ ನೋಡ್ಬೇಡಿ. ಅಲ್ಲೊಬ್ಬ ಕೂತ್ಕೊಂಡು ಸ್ಪೆಕ್ಸ್ ಹಾಕೊಂಡು ಕೂತಿದ್ದಾನೆ ನೋಡಿ. ಅವನೇ ಮೇಡಮ್ ನಿಮ್ನ ರೇಕ್ಸು ಅಂತ ಹೇಳಿ ನನ್ನ ಕಳ್ಸ್ಕೊಟ್ಟ. ಬೈಕಿ ಬೇರೆ ಕಿತ್ಕೊಂಡು ವಾಪಸ್ ಕೊಡಲ್ಲ ಅಂತಿದ್ದಾನೆ ಮೇಡಮ್. ನೀನು ಟಕ್ ಅಂತ ತಿರುಗಿ ನೋಡ್ಬೇಡ, ನಾನ್ ಅವ್ರನ್ನ ನೋಡ್ಕೋತೀನಿ. ನನ್ ಮಾಸ್ಟರ್ ಪ್ಲಾನ್ಗಳ ಮುಂದೆ ಅವನ್ ಮನ್ಮತ ಲೀಲೆಗಳಿಗೆ ಫುಲ್ ಸ್ಟಾಪ್. ಐ ಆಮ್ ಅಡ್ವೊಕೇಟ್ ಅಶೋಕ್. ಹ್ಮ್. ನೀವು ನನಗೆ ಯಾವ ಕೇಸೇ ಇದ್ರು ಪ್ಲೀಸ್ ಡೂ ಲೆಟ್ ಮಿ ನೋ, ಸರಿನಾ? ಓಕೆ. ಏಯ್ ಎದ್ದೇಳು ಮೇಲೆ. ನಡೆಯೋ ಸ್ಟೇಷನ್ಗೆ. ಸ್ಟೇಷನ್ಗ? ಎಷ್ಟು ಕೊಬ್ಬಿದೆ ನಿನಗೆ ನನ್ನ ಬಗ್ಗೆನೇ ಅನ್ಬೇಕ್ಯಾ? ಏನೋ ಅವ್ರು ಒಳ್ಳೆಯವರು, ನನ್ನನ್ನ ಮೆತ್ತಗೆ ಹ್ಯಾಂಡಲ್ ಮಾಡಿದ್ರು. ಇಂತರ ಪೊರ್ಕೆ ಆಗಿದ್ದಿದ್ರೆ ಏನ್ ಏನೋ ಮೆತ್ತಗೆ ಹ್ಯಾಂಡಲ್ ಮಾಡ್ದ್ನಾ? ಮೇಡಮ್ ನೀವು ಅನ್ಕೊಳ್ತಿರೋ ಒಳ್ಳೆಯವನಲ್ಲ, ತುಂಬಾ ಮೋಸದವನು. ಒಳ್ಳೆಯವರು ಜೆಂಟ್ಲ್ಮನ್ ಅಂತ ಗೊತ್ತು. ನಿನ್ ಗಾಡಿ ಹತ್ತು. ಹತ್ತೋ. ಮೇಡಮ್ 3 ಜನರಲ್ಲಿ ನಾನು ತುಂಬಾ ಮುಖ್ಯವಾದವನು. ಮುಂದೆ ಹತ್ಲಾ? ರಾಸ್ಕಲ್, ಹಿಂದೆನೆ ಹತ್ತು. ಸರಿ, ನೀವು ಬರಲ್ವಾ? ಹತ್ತೋ. ಇವ್ರನ್ನ ಕರ್ಕೊಂಡೋಗಿ ರೆಡಿ ಮಾಡಿ ನಾನು ಬಂದು ಉಪ್ಪಿನಕಾಯಿ ಹಾಕ್ತೀನಿ. ಮಾವಿನಣ್ಣ. ನಿಮ್ಮನ್ನೆಲ್ಲ ನೋಡ್ತಿದ್ರೆ ಅಯ್ಯೋ. ಏನೋ ನೀನ್ ಲಾಯರ್ ತಾನೆ? ನಿನ್ ಫ್ರೆಂಡ್ಸ್ನೆಲ್ಲ ಒಳಗಾಕಿದ್ರಲ್ಲ, ನೀನ್ ಬಿಡ್ಸ್ಕೊಂಬರ್ಬೇಕು ತಾನೆ? ಹೌದು, ಒಳಗ ಹಾಕ್ಸಿದ್ದೆ ಅವನು. ಅಮ್ಮ ಅಯ್ಯೋ. ಹೌದು, ನೀವೆಲ್ಲ ಪರವಾಗಿಲ್ಲ. ಇವನ್ ಯಾಕೆ ಅಷ್ಟೊಂದು ಬಡ್ಕೊಂತವ್ನೆ? ಅದೆಲ್ಲ ಮಗ, ಒಳಗಡೆ ಕರ್ಕೊಂಡೋಗಿ ಡ್ರೆಸ್ ಪಿಚ್ಚು ಅಂತ ಹೇಳಿದ್ರ. ಅಯ್ಯೋ ಆಮೇಲೆ ಹೊಡೆದಿರೋ ಏಟ್ಗೆ ಅವನು ಪ್ಯಾಂಟು ಹಾಕೊಳಕ್ ಆಗ್ಲಿಲ್ಲ ಮಗ. ಲೇ ನಿನ್ಗಿದ್ ಬೇಕಿತ್ತೇನ? ನೋಡೋದ್ ನೋಡು. ಅಯ್ಯೋ ನೀನ್ ಮಗ ಬಾರಿಸ್ಬಿಟ್ರು ಮಗ, ಯಾಕೋ ಹಿಂಗ್ ಮಾಡ್ದೆ? ನೀವ್ ಮಾತ್ರ ಏನೋ ಮಾಡಿದ್ದು? ನನ್ನ ಸಿಗಾಕ್ ಸಕ್ತಾನೆ ನೋಡಿದ್ದು. ಲೇ ನಿನ್ಗೂ ಸೇರ್ಸ್ ಹೇಳ್ತಿರೋದು ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಏನ್ ಬೇಕಾರೋ ತಡ್ಕೋತೀನಿ, ಆದ್ರೆ ನನ್ ಸಂತೋಷ ಕೆಡ್ಸೋ ತರ ಏನಾದ್ರು ಮಾಡಿದ್ರೆ ಫ್ರೆಂಡ್ಸು ನೋಡಲ್ಲ, ಯಾರು ಅಂತಾನು ನೋಡಲ್ಲ, ಚುಚ್ಬಿಡ್ತೀನಿ. ಹಲೋ, ನಾನ್ ಪ್ರಿಯಾ ಮಾತಾಡ್ತಿದ್ದೀನಿ. ಯಾವ ಪ್ರಿಯಾ? SI ಪ್ರಿಯಾ ಮಾತಾಡ್ತಾ ಇರೋದು. ನೆನ್ನೆ ತಾನೇ ಭೇಟಿ ಮಾಡಿದ್ವಿ, ಅಷ್ಟ್ ಬೇಗ ಮರ್ತ್ ಬಿಟ್ರಾ? ಓಹ್ ನೀವಾ? ಒಂದೇ ಒಂದ್ ನಿಮಿಷ ಲೈನಲ್ಲೇ ಇರಿ. ನೋಡಿದ್ರನ ನೀವೇನ್ ಮಾಡಿದ್ರೆ ಇಲ್ಲೇ ನಡೀತಾ ಇದೆ ಅಂತ? ಇವಾಗ ಪೊಲೀಸ ನನ್ನ ಕೈಲಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರ ಪೊಲೀಸರ್ಗೆ ಹೇಳಿ ಇನ್ನೂ ಬಾರ್ಸೋದಕ್ಕೆ ಹೇಳ್ತೀನಿ. ನೀವ್ ಹೇಳಿ ಮೇಡಮ್, ನೀವ್ ಫೋನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ಫೋನ್ ಮಾಡ್ತೀರಾ ಅಂತ. ಇವನಿಂದ ಹುಡುಗಿರ್ನ ಕಾಪಾಡೋಣ ಅಂತಾನೆ ಪೊಲೀಸ್ಗೆ ಸಿಕ್ಕಾಕ್ಸೋಣ ಅನ್ಕೊಂಡ್ವಿ. ಆದ್ರೆ ಇವಾಗ ಪೊಲೀಸೇ ಇವನ ಹತ್ರ ಸಿಕ್ಕಾಕೊಂಡ್ಲೆ. ಶೇಮ್ ಶೇಮ್ ಬಪ್ಪಿ ಶೇಮ್. ಕೊನೆಯದಾಗ ಒಂದ್ ಮಾತು ಹೇಳೋದೇನಂದ್ರೆ, ಡಿಪಾರ್ಟ್ಮೆಂಟ್ಗೆ ಒಬ್ಬ ಪೊಲೀಸು ಲಾಸ್. ಶಿವ, ಮನೇಲಿ ಪ್ರಾಬ್ಲಮ್. ನಾನ್ ಮನೆಗೆ ವಾಪಸ್ ಹೋಗಲ್ಲ. ನಾನ್ ನಿನ್ ಜೊತೆಗೆ ಇದ್ಬಿಡ್ತೀನಿ ಪ್ಲೀಸ್. ನಾವೆಲ್ಲಾದ್ರೂ ಹೋಗ್ಬಿಡೋಣ. ಆಯ್ತವ್ರಿಗೆ ನೋಡ್ಕೊಟ್ಟು ನಾವು ಮನೆ ಬಿಟ್ಟು ಆಚೆ ಬಂದ್ಬಿಟ್ರೆ ನಾವು ಸಂತೋಷವಾಗಿರ್ತೇ ಇಲ್ಲ ಅವರು ಸಂತೋಷವಾಗಿರ್ತಾರ? ಯಾರಿಗೂ ನೆಮ್ಮದಿ ಇಲ್ಲ ಅಂತ ಜೀವನ ನಮಗ್ ಬೇಕಾ? ನನ್ ಕೈಲಿ ಆಗ್ತಾ ಇಲ್ಲ ಶಿವ. ರಾಘವನ್ ಸರ್. ನಾನೇ, ಒಳಗ್ ಬನ್ನಿ, ಕೂತ್ಕೊಳ್ಳಿ. ಹೇಳಿ. ಅದೇ ಸರ್, ನನ್ನ ಹೆಸರು ಶಿವ. ಹೇಳಿ ಹೇಳಿ, ಏನ್ ವಿಷಯ? ನಾನ್ ನಿಮ್ಮ ಮಗಳನ್ನ ಲವ್ ಮಾಡ್ತಿದ್ದೀನಿ ಸರ್. ಎದ್ದೇಳೋ, ಯಾರೋ ನೀನು? ಎಲ್ಲಿಂದ ಬರ್ತಾ ಇದ್ಯಾ? ಸರ್ ಬರ್ತಾ ನಿಮ್ಮಂತವ್ರು ಮಿತಿ ಮೀರ್ತಾ ಇದೀರಾ ಸರ್. ನಾನು ಹೇಳೋದೊಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಕೂತ್ಕೊಂತ ಹೇಳಿದೀನಿ. ನೀನ್ ಹೀಗ ಮಾತಾಡೋದು? ನಾನು ಏನ್ ಹೇಳೋದು? ಹೋಗು ಆಚೆ, ಆಚೆ ಹೋಗು ಅಂದೆ. ಸರ್ ಹೇಳೋದೊಂದು ತಾಳ್ಮೆ. ಆಚೆ ಹೋಗು ಅಂದೆ. ನೋಡು, ನನಗೆ ಟೆನ್ಷನ್ ಕೊಡ್ಬೇಡ.
ಸರ್ ನಾನು ಏನ್ ಹೋಗು ಆಚೆ. ಏನ್ ಹಿಂಗ್ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಸುಮ್ನೆ ಹಿಂಗ್ ತಿರ್ಗಾಡೋದೇನ? ನಿಲ್ಸಲೆ ಹ? ಏನಯ್ಯ ನೀನು ಬಿಟ್ರೆ ಮಾತಾಡ್ತಾನೆ ಇದ್ಯಾ? ನಾನು ಎಷ್ಟು ತಾಳ್ಮೆಯಿಂದ ನಿನ್ಗೆ ಹೇಳ್ತಾನೆ ಇದ್ದೀನಿ. ನಿನ್ ಮಗಳನ್ನ ಎಷ್ಟು ವರ್ಷದಿಂದ ಲವ್ ಮಾಡ್ತಿದ್ದೀನಿ ಗೊತ್ತಾ? ಡೈಲಿ ಡ್ರಾಪ್ ಮಾಡ್ತೀನಿ, ಪಿಕಪ್ ಮಾಡ್ತೀನಿ. ನಾನು ಇನ್ನು ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ಯಾ ನೀನು? ಅದೇ ಎಷ್ಟು ದೊಡ್ಡ ತಪ್ಪು. ಹೆಣ್ಣೆತ್ತವನು ಹೇಗೆ ಎಷ್ಟೊಂದು ಕೇರ್ಲೆಸ್ ಆಗಿರಕ್ಕಾಗತ್ತೆ? ಇಲ್ಲಿವರೆಗೂ ಆ ಹುಡ್ಗ ಏನೋ ಮಾಡ್ದ, ಈ ಹುಡ್ಗ ಏನೋ ಮಾಡ್ದ ಅಂತ ಕಂಪ್ಲೇಂಟ್ ಬಂದಿದೆ ನಿನ್ಗೆ? ಬಂದಿರಲ್ಲ, ಯಾಕಂದ್ರೆ ಅದನ್ನೆಲ್ಲ ನಾನು ನೋಡ್ಕೋತೀನಿ. ಆದ್ರೆ ನಿನ್ ಬಗ್ಗೆ ನನಗೆ ಕಂಪ್ಲೇಂಟ್ ಬೇಜಾನ್ ಬಂದಿದೆ. ಡೈಲಿ ಒಬ್ಬನ ಹುಡುಗನ್ ಕರ್ಕೊಂಡ್ ಬರ್ತೀನಿ ಅಂತೆಲ್ಲ, ನಿನ್ ಮಗಳು ಮನ್ಸಕ್ ಬೇಜಾರಾಗಿದೆ. ಅದನ್ನ ಹೇಳ ಅರ್ಥ ಮಾಡ್ತಾನ ಅಂದ್ರೆ ಮಾತಾಡ್ತಾನೆ ಇದ್ಯಾ? ಯೋ, ಊರಲ್ಲೆಲ್ಲ ಹುಡುಗನ್ ಹುಡುಕ್ಬೇಡ. ನಿನ್ ಮಗ್ಳಗ್ ನಾನೇ ಗಂಡ, ಅರ್ಥ ಆಯ್ತಾ? ಇನ್ನೊಬ್ಬ ಯಾವನ ಹತ್ರ ಬಂದಿದ್ ನಾನು ಕೇಳ್ಪಟ್ಟೆ. ಯಾರಯ್ಯ ಒಳಗೆ? ಮಗನ ಎತ್ತಿರೋನು ಬಾರೆ ಆಚೆ. ಯಾರ್ ಸರ್ ನೀವು? ಏನ್ ಅದು ಮುಖ್ಯ ಅಲ್ಲ. ಗಂಡು ಮಕ್ಳನ್ನ ಹೆತ್ಮೇಲೆ ಕಾಲಕ್ಕೆ ಮದ್ವೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಯಾರ ಮನೇಲಿ ಹೆಣ್ಣಿರ್ತಾರೋ ಅವಳನ್ನ ಹೋಗಿ ಮದ್ವೆ ಮಾಡ್ಕೊಂತ ಕಳಿಸ್ತ್ಯಾ? ನೋಡಿ, ಕಿರ್ಚ್ಬೇಡಿ, ಎಲ್ರು ನೋಡ್ತಾ ಇದಾರೆ. ನೋಡ್ಲಿ ಬಿಡಯ್ಯ, ಚೆನ್ನಾಗಿ ನೋಡ್ಲಿ. ನಿನ್ ಮಗ ನನ್ ಮನೆಗೆ ಬಂದ್ ಮಾತಾಡಿದಾಗ ನನ್ ಮರ್ಯಾದೆ ಹೋಗಿಲ್ವಾ? ಏನ್ ನಿಮಗ್ ಮಾತ್ರ ಮರ್ಯಾದೆ ಇರೋದು? ಅವ್ನ ಆಚೆ ಹೋಗಿದ್ದಾನಪ್ಪ, ಬರ್ತಾನೆ, ನಾವ್ ಕೇಳ್ತೀವಿ. ದಯವಿಟ್ಟು ಗಲಾಟೆ ಮಾಡ್ಬೇಡಿ. ಯಾರು ಈ ಹುಡುಗಿ ಅಂತ ಗೊತ್ತಿಲ್ವಲ್ಲ, ಮನೆಯವ್ರಿಗೂ ಬಂದ್ಬಿಟ್ಟವಳೆ. ಇನ್ನೊಂದ್ಸಲ ನನ್ ಮನೆ ಹತ್ರ ಬಂದ್ರೆ ಅಷ್ಟೇ. ಆಮೇಲೆ ಅಯ್ಯೋ, ಯೋ, ನಿನ್ ಮಗನ್ಗಿಂತ ನೀನೇ ಕಳ್ಳ ಇರಂಗಿದ್ಯಾ? ಅವನ ಒಳಗಿಟ್ಕೊಂಡು ಆಚೆ ಹೋಗಿದ್ದಾನೆ ಅಂತ ಹೇಳ್ತೀಯಾ? ಕರಿಯ ಅವನ. ಅಯ್ಯೋ, ಇವನು ಅವನಲ್ಲ, ಇವನು ಅವನ್ ತಮ್ಮ. ಊರ್ ಹಾಳು ಮಾಡೋದಕ್ಕೆ ಒಬ್ಬನ್ ಸಾಲ್ದು ಅಂತ ಒಂದೇ ತರ ಇಬ್ರು ನುಡ್ಸಿದ್ಯಾ ನೀನು? ಯೋ, ಅವ್ನ್ ಬಂದ್ಮೇಲೆ ನಾನು ಕೇಳ್ಕೊತೀನಿ, ಹೋಗ ಎಲ್ಲಿಂದ. ಇನ್ಮೇಲೆ ನನ್ ಮಗಳ ವಿಚಾರಕ್ಕೆ ಬಂದ್ರೆ ನಾನ್ ಯಾರು ಅಂತ ತೋರಿಸ್ತೀನಿ. ದಾರಿ ಬಿಡ್ರಿ, ಬಿಡಿ. ತಲೆ ನೋವು. ಯಾರು ಇವನು ರೌಡಿ ತರ ಮಾತಾಡ್ ಹೋಗ್ತಾ ಯಾರಿಗೆ ಗೊತ್ತು? ಯಾರು ಎಲ್ಲಿಂದ ಬರ್ತಾರೋ ಅವ್ರಿಗೆ ಏನ್ ತೊಂದರೆ ಆಗಿದೆಯೋ ಒಂದು ಗೊತ್ತಾಗಲ್ಲ. ಆದ್ರೆ ಬಂದಿದ್ದವನು ಒಂದ್ ಹುಡುಗಿ ಅಪ್ಪ. ನಿನ್ ಮಗ ಅಲ್ಲೋಗಿ ಏನೋ ತಕರಾರು ಮಾಡಿರ್ತಾನೆ, ಅದು ಮಾತ್ರ ಗೊತ್ತು. ಇದು ಬೇರೆ, ಈಗೊಂದು ಹೊಸ ಸಮಸ್ಯೆ. ಒಳ್ಳೇದಾಯ್ತು, ನಮ್ ಮ್ಯಾಟ್ರ್ ಅಲ್ಲ. ಬಿಡ. ಅಪ್ಪ, ಯಾರಪ್ಪ ಅಂಕಲ್? ನಿಮ್ನ ತುಂಬಾ ಬೇಡಾಗ್ ಮಾತಾಡ್ತಾರೆ. ನಿನಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗಿಲ್ವಲ್ಲ. ಹೌದಪ್ಪ, ಅದು ನೆನ್ಸ್ಕೊತಾದ್ರೆ ನನಗೆ ಭಯ ಆಗ್ತಾ ಇದೆ. ತುಂಬಾ ಫೀಲಿಂಗ್ ಆಗ್ತಿದ್ಯಪ್ಪ. ಅಣ್ಣ ಬರ್ಲಪ್ಪ, ನಾನ್ ಮಾತಾಡ್ತೀನಿ. ನೀನ್ ಯಾಕೆ ಅವನ ಹತ್ರ ಮಾತಾಡ್ತೀಯಾ? ಅವ್ನ್ ರೌಡಿ ಕಣೋ, ಸುಮ್ನೆ ನಿನ್ ಮೇಲೆ ಎಗರಾಡ್ತಾನೆ. ನೀನ್ ಹೋಗು, ಮೇಲೆ ಹೋಗು. ಇಲ್ಲಪ್ಪ, ಅವ್ರು ಬರ್ಲಪ್ಪ. ನಾನ್ ಲಾಯರಪ್ಪ, ನನ್ ಮನೆ ಮುಂದೆ ಈ ತರ ನಡೆದ್ರೆ ನನ್ಗೆ ಅವಮಾನ ಆಗುತ್ತಪ್ಪ. ನಾನ್ ಮಾತಾಡ್ತೀನಪ್ಪ ಅವ್ರ ಹತ್ರ. ಲೇ, ಅವ್ನ್ ಹೆತ್ತಿರೋದಕ್ಕೆ ನಾನ್ ತಲೆ ಕೆಡಿಸ್ಕೋಬೇಕು? ನಿನ್ಗೆ ಯಾಕೆ? ಹೋಗ್ ನೀನು, ಹೋಗ್ ಮೇಲೆ ಹೋಗು, ನಾನ್ ಮಾತಾಡ್ತೀನಿ, ಹೋಗು. ನಮ್ಮನೇಲಿ ಮದ್ವೆಗ್ ಬಂದಿರೋ ಹೆಣ್ಮಗಳಿದ್ದಾಳಲ್ಲ, ಈ ತರ ಯಾರೋ ಬಂದು ರೌಡಿ ತರ ಮಾತಾಡ್ ಹೋದ್ರೆ ನಮ್ ಹುಡ್ಗಿನ್ ಯಾರ್ ನೋಡಕ್ ಬರ್ತಾರೆ? ಇವ್ನ್ ನೋಡಿದ್ರೆ ಊರ್ ಸಮಸ್ಯೆ ಎಲ್ಲ ತರ್ತಾನೆ. ಮಾ, ಏನಮ್ಮ ಮನೆ ಆಚೆ ಅಷ್ಟೊಂದ್ ಜನ ಇದಾರೆ? ಹೇಯ್, ನಿಂತ್ಕೊಳ್ಳಲ್ಲೇ. ಏನ? ಯಾರ ಹುಡ್ಗಿ? ಹುಡ್ಗಿನ? ಯಾವ ಹುಡ್ಗಿ? ಮದ್ವೆ ಮಾಡ್ಕೋಬೇಕು ಅಂತ ಕೇಳ್ದಂತೆಲ್ಲ ಆ ಹುಡ್ಗಿ. ಯಾರು ಬಂದಿದ್ದು? ಆ ಹುಡುಗಿ ಅವರಪ್ಪ. ಅವ್ನ್ ಬಂದು ಇಲ್ಲಿ ಗಲಾಟೆ ಮಾಡಿ ಮಾನ ಮರ್ಯಾದೆ ತೆಗ್ದ. ಅವನ ಯಾಕಿಲ್ಲ ಬಂದ? ಅವ್ರ ಮಗಳು ತೊಂದರೆ ಕೊಡ್ಬಾರ್ದು ಅಂತ ತಾನೇ ಅಡ್ವೈಸ್ ಮಾಡಿ ಬಂದಿದ್ದು ನಾನು. ಇಲ್ಲಿವರೆಗೂ ಹೆಣ್ಮಕ್ಳು ತಂಟೆಗೆ ಹೋಗಿರ್ಲಿಲ್ಲ, ಅದನ್ನು ಶುರು ಹಚ್ಕೊಂಬಿಟ್ಟ. ನೋಡೆ, ಇವ್ ನಮ್ಮನ್ನ ನೆಮ್ಮದಿಯಾಗಿರಕ್ ಬಿಡಲ್ಲ. ನಮ್ ಮರ್ಯಾದೆ ತೆಗಿಬೇಕು ಅಂತಾನೆ ಹುಟ್ಟಿದಾನೆ. ಬಾಯ್ಗೆ ಬಂದಂಗೆಲ್ಲ. ಏ ಶಿವ, ಅವ್ನ್ ಬಂದು ಹೇಗೆಲ್ಲ ಮಾತಾಡ್ ಹೋದ ಗೊತ್ತಾ? ನೇಣ್ ಹಾಕೊಂಡ್ ಸಾಯ್ಬೇಕು ಅನಿಸ್ತಾ ಇದೆ. ನನಗ್ ಭಯ ಆಗ್ತಿದೆ ಶಿವ. ನಾನ್ ಯಾರು ಅಂತ ತೋರಿಸ್ತೀನಿ ಅಂತ ಹೆದರ್ಸ್ ಹೋಗ್ತಾ ಇದ್ದಾನೆ. ಯಾರು ಅಂತ ತೋರಿಸ್ತೀನಿ ಇನ್ನ. ಯಾರು ಅದು? ಏಯ್, ಯಾಕೆ ಗಲಾಟೆ ಮಾಡ್ತಿದ್ಯಾ? ಏಯ್, ಯಾರಪ್ಪ ನೀನು? ನೀನ್ ಮೊದ್ಲು ನಮ್ಮನೆಗೆ ಬಂದು ಗಲಾಟೆ ಮಾಡಿದಕ್ಕೆ ನಮ್ಮನೆಯವ್ರು ನಿಮ್ಮನೆಗೆ ಬಂದಿದ್ದು. ಎಲ್ಲದಕ್ಕೂ ಮುಂಚೆ ಅವಳು ನನ್ನ ಮಗಳು. ನಾನು ಅವಳನ್ನ ಯಾರಿಗ್ ಬೇಕಾದ್ರೂ ಕಟ್ತೀನಿ, ಅದ್ ನನ್ನ ಇಷ್ಟ. ಕೇಳೋದಕ್ಕೆ ನೀನ್ ಯಾರು? ಏನು, ನಿಮ್ ಮಗಳು ನಿಮ್ಮಿಷ್ಟನಾ? ಹಾ, ನಮ್ಮಂತ ಹುಡುಗರು ಒಂದ್ ಹುಡುಗಿನ ನೋಡಿ ಪ್ರೀತಿ ಮಾಡಿ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ, ನಿಮ್ಮಂತವ್ರು ಯಾರನ್ನಾದ್ರೂ ಸಂಬಂಧಿಕರು ಅಂತ ಕರ್ಕೊಂಬಂದ್ಬಿಟ್ಟು ಹಿಂಸೆ ಕೊಟ್ಟು ಅವ್ರ ಜೊತೆ ಮದ್ವೆ ಮಾಡಿಸ್ಬಿಡ್ತೀರಾ? ಆ ಮದ್ವೆಗ್ ಬಂದು ನಾವು ಅಕ್ಷತೆ ಕಾಳು ಹಾಕ್ಬೇಕು ಅನ್ಕೊಂಡಿದ್ದೀರಾ? ಸಾಯ್ಸಾಕ್ಬಿಡ್ತೀನಿ. ಎಲ್ಲ ರಾಘವ, ಯೋ ರಾಘವ, ಆಚವಾ ಬರ ಇಲ್ಲಿ ಬಾ. ಶ್ವೇತಾ, ನೀನ್ ಬಂದು ಸಮಸ್ಯೆ ಹೇಳ್ದೆ, ನನಗೆ ಟೆನ್ಷನ್ ಆಗೋಯ್ತು. ಇವ್ರ ಹತ್ರ ಬಂದು ಅರ್ಥ ಮಾಡ್ಸೋಣ ಅಂದ್ರೆ ನಮ್ಮ ಮನೆಗ್ ಬಂದ್ಬಿಟ್ಟು ಜಗಳ ಮಾಡಿದವ್ರೆ. ನಮ್ಮಪ್ಪ ಒಳ್ಳೇದ್ ಹೇಳಿದ್ರೆ ನನ್ ಬಗ್ಗೆ ನಂಬಲ್ಲ, ಅದ್ರಲ್ಲಿ ಹುಡುಗಿ ವಿಷಯ ಅಂತ ಬೇರೆ ಹೇಳೋಣ. ಸುಮ್ನೆನಾ? ಯೋ, ಏನೋ ತೋರಿಸ್ತೀನಿ ಅಂತಲ್ಲ. ಬಾ, ಅದೇನೋ ತೋರಿಸ್ತೀನಿ ಅಂತಲ್ಲ, ತೋರ್ಸು. ಇಲ್ಲ ಶ್ವೇತಾ, ನಿಧಾನವಾಗಿ ಮಾತಾಡ್ತೀನಿ ಅಪ್ಪನ ಹತ್ರ. ಶ್ವೇತಾ, ಹೇಳ. ಶಿವ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡು. ಅದು ಮನೇಲಿ ನನ್ ಮಾಮನ್ನ ಮದುವೆ ಮಾಡ್ಕೊಳಕ್ ಹೇಳ್ತಿದ್ದಾರೆ. ಇವಾಗ ನಾನು
ಮಾವನ್ ಮದ್ವೆ ಮಾಡ್ಕೊಳ್ಳೋದಾ ಅಥವಾ ನಿನ್ನನ್ ಮದ್ವೆ ಮಾಡ್ಕೊಳ್ಳೋದಾ ಅಂತ ಡಿಸೈಡ್ ಮಾಡ್ಬೇಕು. ನಿರ್ಧಾರ ಯಾಕೆ ನನ್ನ ಕೇಳ್ತೀಯಾ? ಯಾವಾಗ ಇನ್ನೊಬ್ಬನ ಜೊತೆ ನನ್ನ ಸೇರ್ಸ್ ಮಾತಾಡ್ತೀಯೋ ಅವಾಗ್ಲೇ ನಮ್ಮ ಮಧ್ಯೆ ಏನೂ ಇಲ್ಲ ಅಂತ ಆಗೋಯ್ತಲ್ಲ. ಮತ್ತೇನೇನ್ ಮಾತಾಡ್ತೀಯ ನನ್ನ ಹತ್ರ? ಕೋಪ ಮಾಡ್ಕೋಬೇಡ ಶಿವ. ನೀನು ಯಾರನ್ನಾದ್ರೂ ಮದ್ವೆ ಮಾಡ್ಕೊಂಡು ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಏಯ್, ಪ್ರೀತಿ ಅಂದ್ರೆ ನೀನ್ ಹಾಕೋ ಅಂತ ಬ್ಲೌಸ್ ಅನ್ಕೊಂಡಿದ್ಯಾ? ಬೇಕಾದ್ರೆ ಹಾಕೊಳ್ಳೋದಕ್ಕೆ, ಬೇಡ ಅಂದಾಗ ಬೆಚ್ಚಾಕೋದಕ್ಕೆ. ನಿನ್ ನೆನ್ಪಲ್ಲೇ ಸಾಯ್ತೀನಿ ಕಣೆ ನಾನು. ಇನ್ನೊಬ್ಳ ಜೊತೆ ಮದ್ವೆ ಆಗಲ್ಲ. ನಿನ್ ಕೈಲಿ ಮಾತ್ರ ಹೇಗಾಗತ್ತೆ? ನಿನಗೆ ಬಯಕ್ಕೂ ಆಗ್ತಿಲ್ಲ ಕಣೆ, ನನಗೆ ನೋವಾಗ್ತಾ ಇದೆ. ನನ್ ಮುಂದೆ ನಿಂತ್ಕೋಬೇಡ, ಹೊಟ್ಟೋಗು. ನಾನು ಹೇಳೋದನ್ನ ಅರ್ಥ ಮಾಡ್ಕೋ ಶಿವ. ನೀನ್ ಸರಿಯಾದ ನಿರ್ಧಾರ ತಗೋ. ಏಯ್, ನೀನ್ ನಿರ್ಧಾರ ಮಾಡಿದ್ಯಲ್ಲ, ಮುಚ್ಕೊಂಡು ಹೋಗು. ಮಾವನ್ ಮದ್ವೆ ಆಗ್ತಾಳಂತೆ, ಮಚ್ಚನ್ ಆಗ್ತಾಳಂತೆ. ನಾನು ಹೇಳೋದು ಏಯ್, ನೀನೇನು ಹೇಳೋದ್ ಬೇಡ, ಹೋಗೆ. ನಾನು ಹೇಗೋ ನಾಶವಾಗಿ ಹೋಗ್ತೀನಿ. ತೀರ್ಮಾನ ಮಾಡ್ತಾಳಂತೆ, ತೀರ್ಮಾನ. ಹಲೋ ಹಲೋ, ನಾನ್ ಗಾಯತ್ರಿ. ಅಶೋಕ್, ನಾನು ಅರ್ಜೆಂಟ್ ಆಗಿ ನಿನ್ ಜೊತೆ ಮಾತಾಡ್ಬೇಕು. ಪ್ಲೀಸ್ ಅಶೋಕ್. ಅಶೋಕ್, ಗಾಯತ್ರಿ ಫೋನ್ ಮಾಡಿದ್ಲಾ? ಯಾಕೆ, ಏನಂತೆ? ಇಲ್ಲ, ನನಗ್ ಫೋನ್ ಮಾಡಿದ್ಲು. ನಿನಗ್ ಫೋನ್ ಮಾಡಿದ್ರೆ ನೀನ್ ತೆಗಿತಾನೆ ಇಲ್ವಂತೆ. ಯಾಕೋ ತೊಂದರೆ ಕೊಡ್ತಿದ್ಯಾ? ಹೇಳೋದನ್ ಕೇಳೋ ಮಗ. ಅವಳು ಪೊಲೀಸು ಕೇಸು ಅಂತ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಅದೆಲ್ಲ ನಾನು ನೋಡ್ಕೋತೀನಿ, ನೀನು ಹೋಗು. ಮಗ, ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಿದ್ದೀನೋ. ಈ ಅಡ್ವೈಸ್ ಎಲ್ಲ ಬೇಡ, ನೀನು ಹೋಗು. ಬಂದ್ಬಿಟ್ಟ. ಮಿಕ್ಕಿದ್ ನಿನ್ನಿಷ್ಟ. ನಮ್ಮನೆ ಮರ್ಸ್ಬಿಟ್ಟು ಮಾವನ್ ಮದ್ವೆ ಆಗ್ತಾಳಂತೆ. ಮಾವನ್ನ ಹೋಗೆ. ಎದುರು ಕಡೆನೇ ಇದ್ರು ನೋಡ್ದೆ ಇರೋ ತರ ಹೋಗ್ತಾ ಇದ್ದಾನೆ. ನಾವು ಬದುಕು ತೋರಿಸ್ತೀವಿ, ಹೋಗೆ. ಏಯ್, ನಿಂತ್ಕೊಳ್ಳೋ. ಒಂದ್ ಹುಡುಗಿಗೆ ದ್ರೋಹ ಮಾಡ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ತರ ಹೋಗ್ತಿದ್ಯಾ? ನೀನು ಒಬ್ಬ ಮನುಷ್ಯನ? ಇದ್ಯಾರಪ್ಪ ಇದು? ಹೇಳ್ ಕಳ್ಸವಳ? ಏನಂದೆ? ದ್ರೋಹ ಮಾಡಿದಿನ? ಅದ್ ನಿಮ್ ಬುದ್ಧಿ ಕಣೆ. ನನಗ್ ದ್ರೋಹ ಮಾಡೋಳಲ್ಲ, ಯಾರ ಹತ್ರ ಹೋಗೇಳಿ? ನಾನು ಹೋಗೋ ಬರೋರ ಹತ್ರ ಹೇಳ್ತಾ ಇದ್ದೀನ? ಕೆಲ್ಸ ನೋಡ್ಕೊಂಡು ಹೋಗೆ. ನಿನ್ನಂತವ್ರನ್ನ ಪ್ರಶ್ನೆ ಮಾಡೋರು ಯಾರು ಇಲ್ಲ ಅಂತ ತಾನೇ ಈ ತರ ಮಾಡ್ತಾ ಇರೋದು. ಆದ್ರೆ ನಾನು ಸುಮ್ನೆ ಬಿಡಲ್ಲ. ಏನೇ ಮಾಡ್ತೀಯಾ? ಏನೇ ಮಾಡ್ತೀಯಾ? ನಿಮ್ ತರ ಹೆಣ್ಮಕ್ಳ ಬಗ್ಗೆ ಎಲ್ಲ ನಂಗೆ ಗೊತ್ತು. ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೋ ಹೋಗಿ ಮಾಡು, ನಾನು ನೋಡ್ತೀನಿ. ನಿನ್ ಬಗ್ಗೆ ಗೊತ್ತಾಯ್ತು ಕಣೋ. ಬೇಕು ಅಂತ ಜೊತೆಗೆ ಸುತ್ತಾಡೋದು, ಬೇಡ ಅಂತ ಬಿಸಾಕ್ ಬಿಡೋದು, ಅದೇ ತಾನೇ ನಿನ್ ಬುದ್ಧಿ. ಏನಂದೆ? ಅದನ್ನ ನೀನ್ ಹೇಳ್ತಾ ಇದ್ಯಾ? ಬಾಯಿಗೆ ಬರುತ್ತೆ ಸರಿಯಾಗಿ. ಬೇಕಾದಾಗ ಹುಡುಗರನ್ನ ಬದಲಾಯಿಸೋದು, ಕೇಳಿದ್ರೆ ನಮಗ್ ಬಂದು ಹೇಳೋದು. ಈ ತರ ಇಲ್ದೇ ಇರೋದನ್ನೆಲ್ಲ ಹೇಳ್ಬೇಡ. ಹೆಣ್ಣಿನ ಶಾಪ ಸುಮ್ನೆ ಬಿಡಲ್ಲ. ಗಂಡಸ್ರ ಪಾಪನೇ ಆಗಲ್ವಾ? ಅದು ನಿನ್ನ ಸುಮ್ನೆ ಬಿಡಲ್ಲ ಕಣೆ. ಹೋಗೆ, ಬಂದ್ಬಿಟ್ಲಿ. ನೀನ್ ಬೇಕಾದ್ರೆ ಯಾಮರ್ಸ್ಬೋದು, ಆದ್ರೆ ನನ್ ಹೋಟೆಲ್ ಬೆಳಿತಾ ಇರೋ ಮಗು ನೀನೇ ಅಪ್ಪ ಅನ್ನತ್ತೆ. ಇವಳೇನ್ ಹೊಸ ಕತೆ ಹೇಳ್ತಾ ಇದ್ದಾಳೆ? ಏಯ್, ಏನೇನು ಹೇಳ್ತಾ ಇದೆಯಲ್ಲ? ಯಾರ ಮಗನ್ಗೆ ನನ್ನನ್ನಪ್ಪ ಮಾಡ್ತಿದ್ಯಾ? ನಾನೇ ಆಫ್ ಕುಡ್ದು ಸ್ಟಡಿಯಾಗಿ ಹೋಗ್ತಾ ಇದ್ದೀನಿ, ನೀನ್ ಬಾಟ್ಲ್ ಹೊಡ್ದಂಗೆ ಆಡ್ತಿದ್ಯಲ್ಲೇ. ಹೇಟು ಡೆಲ್ಲಿಯಲ್ಲಿ ನಡೀತಾ ಇರುವಂತ ಅನೈತಿಕ ಕೇಸ್ಗಳ ಬಗ್ಗೆ ಯಾವುದೇ ತೀರ್ಮಾನ ತಗೊಂಡಿಲ್ಲ ಅಂತ ಪ್ರಸಿದ್ಧವಾದ ಲಾಯರ್ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿ ನಡೆದಂತ ಒಂದು ಹೆಣ್ಣಿನ ಸಾವು ಈ ಕೇಸಿಗೆ ಮತ್ತಷ್ಟು ಪೂರಕ ಕೊಟ್ಟಿದೆ. ಬೆಂಗಳೂರಿನಲ್ಲಿ 8ನೇ ಮಹಡಿಯಿಂದ ಕೆಳಗಡೆ ಬಿದ್ದ ಗಾಯತ್ರಿ ಅನ್ನೋ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರು ಒಂದು ಬಟ್ಟೆ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ವಿಚಾರ ತಿಳಿದು ಬಂದಿದೆ. ಇವರು ಯಾತಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಬೇರೆ ಬೇರೆ ಮೂಲಗಳಿಂದ ಪೊಲೀಸರು ಕಂಡು ಹಿಡಿತಾ ಇದ್ದಾರೆ. ಆದ್ರೆ ಅವರ ಸಾವಿಗೆ ಯಾವುದೇ ರೀತಿ ಮಾಹಿತಿಯಲ್ಲೂ ಕೂಡ ಕಂಡುಬಂದಿಲ್ಲ. ಅವರಿಗೆ ಒಬ್ರು ಬಾಯ್ ಫ್ರೆಂಡ್ ಇದ್ರು ಅನ್ನೋದು ಈಗ ಮಾಹಿತಿ ತಿಳಿದು ಬಂದಿದೆ. ಈ ಸಾವಿಗೆ ಅವರೇನಾದ್ರೂ ಕಾರಣ ಆಗ್ತಾರಾ?